ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಸ್ಟೇಪ್ಲರ್ ಸರ್ಕಮ್ಸೇಷನ್ ಸ್ಪೆಷಲಿಸ್ಟ್. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPHB ಕಾಲೋನಿ ರೋಡ್ ನಂಬರ್ 4 ಕೂಕಟ್ಪಲ್ಲಿ ಹೈದರಾಬಾದ್ನಲ್ಲಿ ಅವೈಲೇಬಲ್ ಇರ್ತೀನಿ. ಸೊ ಇವತ್ತು ಬೆಲೆನಿಟಿಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಅಸಲಿಗೆ ಬೆಲೆನಿಟಿಸ್ ಯಾರಿಗೆ ಬರುತ್ತೆ, ಬೆಲೆನಿಟಿಸ್ ಬಂದರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ, ಬೆಲೆನಿಟಿಸ್ನ ನಾವು ಗಮನಿಸ್ಕೊಳ್ಳದೇ ಇದ್ದರೆ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ನಾವು ಇವತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಬೆಲೆನಿಟಿಸ್ ಅಂದರೆ ಏನಂದರೆ ಅಂಗದ ಮುಂದಿನ ಚರ್ಮ ಏನಿರುತ್ತೆ ಅದನ್ನು ನಾವು ಫೋರ್ ಸ್ಕಿನ್ ಅಂತೀವಿ, ಅದನ್ನೇ ನಾವು ಪ್ರೊಫ್ಯೂಸಲ್ ಸ್ಕಿನ್ ಅಂತೀವಿ ಕೂಡ. ಈ ಅಂಗದ ಮುಂದೆ ಇರುವ ಚರ್ಮ ಏನಿರುತ್ತೆ ಇದು ಫ್ರೀಯಾಗಿ ಮೂವ್ ಆಗಬೇಕು, ಅಂಗದಿಂದ ಹಿಂದಕ್ಕೆ ಮುಂದಕ್ಕೆ ಫ್ರೀಯಾಗಿ ಮೂವ್ ಆಗಬೇಕು. ಬಟ್ ಶುಗರ್ ಬಂದಿರೋ ಪೇಷಂಟ್ಸ್ಗೆ, ಡಯಾಬಿಟಿಸ್ ಬಂದಿರೋ ಪುರುಷರಿಗೆ ಅಂಗದ ಮುಂದಿರುವ ಚರ್ಮ ಕೆಲವೊಮ್ಮೆ ಹಿಂದಕ್ಕೆ ಮುಂದಕ್ಕೆ ಹೋಗೋದಿಲ್ಲ. ಹಾಗೆ ಹಿಂದಕ್ಕೆ ಹೋಗದೆ ಗಟ್ಟಿಯಾಗಿ ಮೂವ್ ಆಗ್ತಿರುತ್ತೆ, ಒಂದೊಂದ್ಸಲ ಟೈಟ್ ಆಗಿ ಮೂವ್ ಆಗ್ತಿರುತ್ತೆ, ಕ್ರಾಕ್ಸ್ ಫಾರ್ಮ್ ಆಗ್ತಿರುತ್ತೆ. ಇದನ್ನೇ ನಾವು ಬೆಲೆನಿಟಿಸ್ ಅಂತ ಕರಿತೀವಿ. ಈ ಬೆಲೆನಿಟಿಸ್ ಎಷ್ಟು ಮೋಸ್ಟ್ ಕಾಮನ್ ಅಂದರೆ 100 ಮೆಂಬರ್ಸ್ನ ತಗೊಳ್ಳೋದಾದ್ರೆ 85 to 90% ಬೆಲೆನಿಟಿಸ್ನಿಂದ ಬಳಲ್ತಾ ಇರ್ತಾರೆ. ಅಂದರೆ ಶುಗರ್ ಬಂದಿರೋ ಹುಡುಗರನ್ನ ನೋಡ್ತಿದ್ರೆ, ಶುಗರ್ ಬಂದಿರೋ ಪುರುಷರನ್ನ ನೋಡ್ತಿದ್ರೆ 85% ಜನ ಈ ಬೆಲೆನಿಟಿಸ್ಗೆ ಗುರಿಯಾಗಿರ್ತಾರೆ. ಅಸಲಿಗೆ ಬೆಲೆನಿಟಿಸ್ ಹೇಗೆ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಸೊ ಈ ಅಂಗದ ಮುಂದಿನ ಚರ್ಮ ನೋಡೋದಾದರೆ ಈ ರೀತಿಯಾಗಿರುತ್ತೆ. ಅಂಗದ ಮುಂದಿರುವ ಚರ್ಮ ಫ್ರೀಯಾಗಿ ಹೋಗ್ತಿರುತ್ತೆ, ಕೆಳಗಿರೋ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿರುತ್ತೆ ಈ ರೀತಿಯಾಗಿ. ಸೊ ನಾವು ಮೂತ್ರ ಮಾಡಿದಾಗೆಲ್ಲ ಇದರಲ್ಲಿರೋ ಶುಗರ್ಸ್ ಈ ಚರ್ಮಕ್ಕೆ ಅಟ್ಯಾಚ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ಯಾಚ್ ಆಗಿ ಇಲ್ಲಿ ಇನ್ಫ್ಲಮೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಮೇಷನ್ ಸ್ಟಾರ್ಟ್ ಆಗೋಗಿ ಸ್ವಲ್ಪ ಈ ಚರ್ಮ ಮಂದವಾಗಿ ತಯಾರಾಗ್ತಿರುತ್ತೆ, ತಿಕ್ಕಾಗೋಗೋದು. ಅಷ್ಟೇ ಅಲ್ಲದೆ ಈ ಸ್ವಲ್ಪ ಒಣಗಾಗೋಗೋದು, ಕಲರ್ ಬದಲಾದಂತೆ ಕಾಣೋದು, ಪಿಂಕಿಶ್ ವೈಟ್ ಕಲರ್ ಆಗೋಗೋದು. ಅಷ್ಟೇ ಅಲ್ಲದೆ ನಾವು ಬಲವಂತವಾಗಿ ಹಿಂದೆ ಕೆಳೆದಾಗೆಲ್ಲ ಅಲ್ಲಲ್ಲಿ ಕ್ರ್ಯಾಕ್ಸ್ ಫಾರ್ಮ್ ಆಗ್ತಿರುತ್ತೆ. ಇದರಲ್ಲಿ ತಯಾರಾಗೋ ಸ್ಮೆಗ್ಮ ಏನಿರುತ್ತೆ ಬೆವರಿನ ಹಾಗೆ ಇರುತ್ತೆ, ಇದು ಹೊರಗೆ ಬರ್ತಿರುತ್ತೆ. ಇದೆಲ್ಲ ಒಂದು ಫೌಲ್ ಸ್ಮೆಲ್, ಕೆಟ್ಟ ವಾಸನೆ ಬರೋದು, ಬೆಳ್ಳಗಿನ ಜಿಗುಟು ಪದಾರ್ಥ ಹೊರಗೆ ಬರೋದು, ನವೆ ಆಗೋದು, ಈ ಥರದ್ದೆಲ್ಲ ನೋಡ್ತಿರ್ತೀವಿ. ನಾವು ಬಲವಂತವಾಗಿ ಚರ್ಮ ಹಿಂದೆ ಕೇಳಿದ್ರೆ ಕ್ರ್ಯಾಕ್ಸ್ ಪೂರ್ತಿ ಸೀಳ್ಕೊಳ್ಳುತ್ತಿರುತ್ತೆ. ಆ ಸೀಳ್ದಾಗ ಏನಾಗುತ್ತೆ ಅಂದರೆ ಚರ್ಮ ಸೀಳಿಕೊಂಡಾಗೆಲ್ಲ ಹೀಲ್ ಆಗುವಾಗೆಲ್ಲ ಚರ್ಮ ಮೇಲ್ಮೇಲೆಗೆ ಹತ್ರಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಅಗಲವಾಗಿದ್ದ ಚರ್ಮ ಏನಿತ್ತು, ಅದಿಷ್ಟು ಮುಂಚೆ ಫ್ರೀಯಾಗಿ ಮೂವ್ ಆಗ್ತಿದ್ದ ಚರ್ಮ ಏನಿತ್ತು, ಈ ಶುಗರ್ ಅಟ್ಯಾಕ್ ಆಗಿ ಬೆಲೆನಿಟಿಸ್ ಬಂದ ನಂತರ ಆ ಕ್ರ್ಯಾಕ್ಸ್ ಏನು ಹೀಲ್ ಆಗ್ತಾ ಮೇಲೆಗೆ ಚರ್ಮನ ಹತ್ರಕ್ಕೆ ತಂದುಬಿಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಟೈಟ್ ಆಗೋಗುತ್ತೆ. ಇದನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ, ಇದನ್ನೇ ನಾವು ಬೆಲೆನಿಟಿಸ್ ಅಂತೀವಿ. ಈ ಬೆಲೆನಿಟಿಸ್ನ ನಾವು ಗಮನಿಸ್ಕೊಳ್ಳದೆ ಹೋದರೆ ಏನಾಗುತ್ತೆ ಅಂದರೆ 0.8 to 3.8 ವರೆಗೆ ಖಚಿತವಾಗಿ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಅಪ್ ಟು 4% ವರೆಗೆ ಕ್ಯಾನ್ಸರ್ ಆಗುತ್ತೆ. ಆ್ಯಂಡ್ 1/4 ಜನಕ್ಕೆ ಕ್ಯಾನ್ಸರ್ ಆಗಿ ಬದಲಾಗುತ್ತೆ. ಸೊ ಯಾರಿಗಾದರೂ ಸರಿ ಪುರುಷರಲ್ಲಿ ಏನಾದರೂ ಡಯಾಬಿಟಿಸ್ ಇದ್ದರೆ, ಶುಗರ್ ಇದ್ದರೆ ಬೆಲೆನಿಟಿಸ್ ಬರೋ ಅವಕಾಶ 85% ಇರುತ್ತೆ. ಅಂಥವರು ಖಚಿತವಾಗಿ ಸರ್ಜರಿ ಮಾಡಿಸ್ಕೋಬೇಕು. ಆ್ಯಂಡ್ ಈಗಿರೋ ಅನುಕೂಲ ನೋಡೋದಾದರೆ, ಇವಾಗಿರೋ ಅಡ್ವಾನ್ಸ್ಡ್ ಟೆಕ್ನಾಲಜಿ ನೋಡೋದಾದರೆ, ಎನಿ ಡಯಾಬಿಟಿಸ್ ಪೇಷಂಟ್ಸ್ ಬಂದರೂ ಡಯಾಬಿಟಿಸ್ ಅನ್ನೋದು ಅವರಿಗೆ ಕನ್ಫರ್ಮ್ ಆಗಿದೆ. ಫಸ್ಟ್ ಪ್ರಯಾರಿಟಿ ಕೊಡಬೇಕಾಗಿರೋದು ಪೆನೈಲ್ ಫೋರ್ ಸ್ಕಿನ್ಗೆ. ಸೊ ಇಮಿಡಿಯೇಟಾಗಿ ಹತ್ತಿರದಲ್ಲಿರೋ ಹಾಸ್ಪಿಟಲ್ಗೆ ಹೋಗಿ ಸ್ಟೇಪ್ಲರ್ ಮೂಲಕ ನಾವು ಸರ್ಕಮ್ಸಿಷನ್ ಸರ್ಜರಿ ಮಾಡಿಸ್ಕೊಳ್ಳೋದ್ರಿಂದ ನಾವು ಬೆಲೆನಿಟಿಸ್ನ ಅವಾಯ್ಡ್ ಮಾಡಿಕೊಂಡು ಆ್ಯಂಡ್ ಕ್ಯಾನ್ಸರ್ನ ಕೂಡ ಅವಾಯ್ಡ್ ಮಾಡ್ಕೋಬೋದು. ಈಗ ನಾವು ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಬೆಲೆನಿಟಿಸ್ ಆಲ್ರೆಡಿ ಡೆವಲಪ್ ಸ್ಟಾರ್ಟ್ ಆಗಿದೆ, ನಾವು ಹೀಗೆ ಬಿಟ್ಬಿಟ್ರೆ ಈ ಸ್ಕಿನ್ ಹೋಗಿ ಇದಕ್ಕೆ ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಅಡೇಷನ್ಸ್ ಫಾರ್ಮ್ ಆಗ್ತಾ ಇರುತ್ತೆ. ಇದನ್ನೇ ಬೆಲೋನೋಪಾಸ್ಥೆಟಿಸ್ ಅಂತ ಕೂಡ ಹೇಳ್ತೀವಿ. ಇದೆಲ್ಲ ಇರುತ್ತೆ. ಹಾಗಾಗಿ ಈಗ ನಾವು ಇದಕ್ಕೆ ಸ್ಟೇಪ್ಲರ್ ಸರ್ಕಮ್ಸಿಷನ್ ಮಾಡ್ತೀವಿ. ಹಾಗಾಗಿ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರೋ ಸ್ಟೇಪ್ಲರ್ ಹೆಸರು KSR ಸ್ಟೇಪ್ಲರ್. ಈ KSR ಸ್ಟೇಪ್ಲರ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಮುಂದೆ ಇರೋ ಚರ್ಮನ ತೆಗೆದು ಹಾಕ್ತೀವಿ. ಇದೆಲ್ಲ ಹಾಳಾಗಿರೋ ಚರ್ಮ. ಸೊ ಈ ಹಾಳಾದ ಚರ್ಮನ ನಾವು ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಈ ಚರ್ಮನ ಇಲ್ಲಿವರೆಗೂ ನಾವು ತೆಗೆದು ಹಾಕ್ತೀವಿ. ತೆಗೆದು ಹಾಕೋದ್ರಿಂದ ಇದು ಎಲಾಸ್ಟಿಕ್ ಆಗಿರುತ್ತೆ. ಹಾಗಾಗಿ ನಮಗೆ ರಿಂಗ್ಸ್ ಅನ್ನೋದು ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ಇದು ಜಸ್ಟ್ 5 minutes ಪ್ರೊಸೀಜರ್. ವಿತಿನ್ ಹಾಫ್ ಆನ್ ಅವರ್ನಲ್ಲಿ ನಾವು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಪೇಷಂಟ್ ಸಹಜವಾಗಿ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದ ನಂತರ ಅವರ ಆಫೀಸ್ಗೆ ಹೋಗ್ಬೋದು. ಯಾವುದೇ ರೀತಿಯ ಬೆಡ್ ರೆಸ್ಟ್ ಅವಶ್ಯಕತೆ ಇರಲ್ಲ, ಯಾವುದೇ ರೀತಿಯಾದ ಪಥ್ಯ ಅಗತ್ಯ ಇರಲ್ಲ, ಯಾವುದೇ ಥರದ ಕ್ರೀಮ್ಸ್, ಪೌಡರ್ಸ್, ಹೆವಿ ಡ್ರೆಸ್ಸಿಂಗ್ ಆಗಲಿ ಅವಶ್ಯಕತೆ ಇರಲ್ಲ. ಇದು ಕಂಪ್ಲೀಟ್ ಪೇನ್ಲೆಸ್ ಪ್ರೊಸೀಜರ್ ಆ್ಯಂಡ್ ಕಂಪ್ಲೀಟ್ ಬ್ಲಡ್ಲೆಸ್ ಪ್ರೊಸೀಜರ್. ಅಸಲಿಗೆ ಬ್ಲೀಡಿಂಗ್ ಅನ್ನೋದೇ ಇರಲ್ಲ, ಯಾವುದೇ ರೀತಿ ಊತ ಬರಲ್ಲ. ಇದು ಜಸ್ಟ್ 10-12 ದಿನಗಳಲ್ಲಿ ಹೀಲ್ ಆಗೋಗುತ್ತೆ. ಆ್ಯಂಡ್ ಎರೆಕ್ಷನ್ ಆಗ್ದಂಗೆ ನೋಡ್ಕೋಬೇಕು. ಆ್ಯಂಡ್ ಖಚಿತವಾಗಿ ನೋ ಇಂಟರ್ಕೋರ್ಸ್ ಸೇರಬಾರ್ದು 1 month. ಈ ಪ್ರಿಕಾಷನ್ಸ್ ತೊಗೊಂಡಿದ್ದೇ ಆದರೆ ಬೆಲೆನಿಟಿಸ್ನ ತುಂಬ ಈಸಿಯಾಗಿ ನಾವು ಇದನ್ನು ಹೀಲ್ ಮಾಡ್ಕೋಬೋದು. ಅಂದರೆ ಕಷ್ಟನೇ ಇಲ್ಲದೆ ಇರೋ ಹಾಗೆ ಬಗೆಹರಿಸ್ಕೋಬೋದು. ಸೊ ಯಾವುದೇ ರೀತಿಯ ಆಲೋಚನೆ ಮಾಡದೆ ಡಯಾಬಿಟಿಸ್ ಬಂದಿರೋ ಪೇಷಂಟ್ಸ್ ಆಗಿದ್ದರೆ, ಬೆಲೆನಿಟಿಸ್ ಡೆವಲಪ್ ಆಗಿದ್ದರೂ ಆಗದಿದ್ದರೂ ಖಚಿತವಾಗಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲಲ್ಲಿ ಅವೈಲೇಬಲ್ ಇರ್ತೀನಿ, ಕನ್ಸಲ್ಟ್ ಮಾಡ್ಬೋದು. ಇದನ್ನು ಪರ್ಮನೆಂಟಾಗಿ ಪರಿಹಾರ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.